ನೆನ್ನೆ ಅವ್ರು ಫೋನ್ ಮಾಡಿದರು. ದೆಹಲಿನಲ್ಲಿ ಅವರೆಂತೂ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ, ಅದು ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ, ನಾನು ಅಲ್ಲಿ ಹೋಗಿದ್ದೀನಿ. ನಾನು ಮುಂದಿನ ಎಲ್ಲ ಕಾರ್ಯಕ್ರಮದಲ್ಲೂ ಇರ್ತೀನಿ ಅನ್ನೋ ಮಾತನ್ನು ಆಗಲೇ ಅವ್ರು ಹೇಳಿದ್ದಾರೆ. ಸಾಧು ಸಂತರ ನೇತೃತ್ವದಲ್ಲಿ, ನಾನು ಯತ್ನಾಳ್ ನೇತೃತ್ವ ಅಲ್ಲ, ಸಾಧು ಸಂತರು. ಈಗ ಜಯ ಮೃತ್ಯುಂಜಯ ಸ್ವಾಮಿಗಳು ನೀವು ಮಾಡ್ಕೊಂಡು ಹೊರಡಿ, ನಮಗೆ ಅವರಿಬ್ಬರಿಗೂ ಕೈಲೂ ಒಂದೊಂದು ಖಡ್ಗ ಕೊಟ್ಟಿದ್ದರು. ಖಡ್ಗ ಕೊಟ್ಟು, ರಾಯಣ್ಣ ಮತ್ತು ಚೆನ್ನಮ್ಮನ ರಕ್ತ ನಿಮ್ಮ ಮೈಯಲ್ಲಿ ಹರಿತಾ ಇದೆ, ಹಿಂದುತ್ವದ ಬಗ್ಗೆ ನಿಮ್ಗೆ ಭಾಳ ಆಸಕ್ತಿ ಇದೆ, ನೀವು ಮಾಡಬೇಕು ಅಂತ ನಾವೆಲ್ಲರೂ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಅಲ್ಲಿ ವೇದಿಕೆಯಲ್ಲಿ ಇದ್ದಂಥ ಎಲ್ಲ ಸ್ವಾಮಿಗಳ ಪರವಾಗಿ ಅವರು ಅವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರೂ ಮೊನ್ನೆ ಸೇರಿದ್ದಾರೆ. ಅವರು ತೀರ್ಮಾನ ಮಾಡಿದ್ದಾರೆ, ಇದಕ್ಕೊಂದು ಸರಿಯಾದ ಸಂಘಟನೆ ಆಗಬೇಕು ಅನ್ನೋಂಥ ಉದ್ದೇಶದಲ್ಲಿ ಎಲ್ಲ ಸಾಧು ಸಂತರ ಮಾರ್ಗದರ್ಶನದಲ್ಲಿ ಈ ಒಂದು ಬ್ರಿಗೇಡು ಮುಂದುವರಿಸ್ತೇವೆ. ಏನಲ್ಲ, ನಾನು ಕಾಂಗ್ರೆಸ್ನವ್ರು ನೆನ್ನೆ ಬಂದಿದ್ದರು, JDSನವ್ರು ಇದ್ದರು, BJPಲಿರೋರೇ ಪ್ರಮುಖರು ಅನೇಕರು ಇದ್ದರು. ಈ ಹುಬ್ಬಳ್ಳಿ ಧಾರವಾಡದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಭೆಗೆ ಬಂದಿದ್ದರು. OBC ಮೋರ್ಚಾ ಜಿಲ್ಲಾ ಅಧ್ಯಕ್ಷರುಗಳು ಆ ಕಡೆ ಭಾಗದವರು ತುಂಬ ಜನ ಬಂದಿದ್ದರು. ಯಾವುದೇ ಪೊಲಿಟಿಕಲ್ ಪಾರ್ಟಿ ವಿರುದ್ಧನೂ ಅಲ್ಲ, ಇದು ಪರನೂ ಅಲ್ಲ, ಮತ್ತು ಯಾವುದೇ ಒಂದು ಜಾತಿ ಪರನೂ ಅಲ್ಲ, ವಿರುದ್ಧನೂ ಅಲ್ಲ. ಈ ತತ್ವ ಸಿದ್ಧಾಂತಗಳು ಆಲ್ಮೋಸ್ಟ್ BJPಯಲ್ಲಿ ಇದ್ವು, ಮತ್ತು ಇವಾಗ ಹೌದಲ್ಲ. ನೀವು ಹೇಳಿ ಸರಿ, ಇದು ಇದ್ವು, ಈಗಿಲ್ಲ ಅಂತ ಅರ್ಥ ಅದರದ್ದು. ಪತ್ರಕರ್ತರು ನಿಮ್ಮ ಬಾಯಲ್ಲೇ ಬರ್ತಾ ಇದೆ. ಆ ಹಿಂದುತ್ವ ಅನ್ನೋದು ಬಿಟ್ಟೀಗ ತಮ್ಮ ಸುತ್ತಲೂ ಯಾರು ಸುತ್ತಾರಲ್ಲ, ಸ್ವಜನ ಪಕ್ಷಪಾತ ಅಂತಾರಲ್ಲ, ಅದು ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿರ್ಬೋದು, ಕಾಂಗ್ರೆಸ್ನಲ್ಲಿರ್ಬೋದು, ಇದೆಲ್ಲ ನಡೀತಾ ಇದೆ. ಇದಕ್ಕೆ ಸರಿಯಾದ ಒಂದು ಬ್ರೇಕ್ ಹಾಕಬೇಕು, ಹಿಂದುತ್ವದಕ್ಕೆ ಸರಿಯಾದ ಸಿದ್ಧಾಂತಕ್ಕೆ ಸರಿಯಾದ ಬೆಲೆ ಸಿಗಬೇಕು, ಮತ್ತು ಕುಟುಂಬ ರಾಜಕಾರಣದ ಮುಕ್ತ ಆಗಬೇಕು. ಎರಡನೇದು, ಸ್ವತಃ DK ಶಿವಕುಮಾರ್ ಸಾರ್ವಜನಿಕ ಸಭೆಯಲ್ಲಿ ಹೇಳಿದರು, ಕಾಂಗ್ರೆಸ್ಸಿನ ಭಿಕ್ಷೆಯಿಂದ ನೀನು MLA ಆಗಿದೆಯಾ ಅಂತ ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರನಿಗೆ ಹೇಳಿದರು. ವಾಪಸ್ ಉತ್ತರನೂ ಕೊಡಲಿಲ್ಲ. ನಾನು ಇವತ್ತು ಬರೀ ವಿಜೇಂದ್ರನ ಕೇಳೋಕ್ಕೆ ಇಷ್ಟಪಡಲ್ಲ, ಅದು ಸತ್ಯ ಕ್ಲಿಯರ್ ಆಗೋಗಿದೆ. ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅವರು 10,000 ಓಟಲ್ಲಿ ಗೆದ್ದರು. DK ಶಿವಕುಮಾರ್ಗೂ ಕೇಳ್ತೀನಿ, ನೀವು BJP ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವ್ರನ್ನ ಗೆಲ್ಲಿಸ್ತಾರಲ್ಲ, ಏನು ಹೊಂದಾಣಿಕೆ ಆಗಿತ್ತು? ನೀವು ಯಾರ್ಯಾರ ಕಾರ್ಯಕರ್ತರು ಮೋಸ ಮಾಡಿದ್ರಿ? ಶಿಕಾರಿಪುರ ಕಾಂಗ್ರೆಸ್ಸಿನ ಕಾರ್ಯಕರ್ತ MLA ಕಂಟೆಸ್ಟ್ ಮಾಡಿದನು, ಅವರು 9,000 ಓಟ್ ತೊಗೊಂಡ್ರು. ಅವ್ರಿಗೆ ಸೋಲ್ಸೋದಕ್ಕೆ ನೀವು ವಿಜೇಂದ್ರನ ಗೆಲ್ಲಿಸೋದಕ್ಕೆ ಹೊಂದಾಣಿಕೆ ಮಾಡ್ಕೊಂಡ್ರಿ. ಈ ಕಡೆ ನೀವು ಲಾಭ ಏನು ಮಾಡ್ಕೊಂಡ್ರಿ? ಇದು ಬಹಿರಂಗ ಮಾಡಿ ರಾಜ್ಯ ಜನ ಮುಂದೆ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ರಿ. ವಿಜೇಂದ್ರ ನೀವು ಟೀಕೆ ಮಾಡಿದಾಗ ನಮ್ಮ ಭಿಕ್ಷೆಯಲ್ಲಿ ನೀನು ಗೆದ್ದಿದೆಯಾ, ಫೈನ್, ಇದು ನಾವು ಮುಂಚೆಯಿಂದಲೂ ಹೇಳ್ಕೊಂಬರ್ತಿದ್ವಿ, ಹೊಂದಾಣಿಕೆ ರಾಜಕಾರಣ. ನಿಮಗೆ ವಿಜೇಂದ್ರ ಏನು ಅನುಕೂಲ ಮಾಡಿಕೊಟ್ಟ ಅದನ್ನು ಹೇಳಬೇಕಲ್ಲ, ಅದನ್ನು ಹೇಳಿ. ಈಗ ಈ ಎಲ್ಲ ಹೊಂದಾಣಿಕೆ ರಾಜಕಾರಣಕ್ಕೆ ಮಂಗಳ ಹಾಡಬೇಕು, ಭಾರತೀಯ ಜನತಾ ಪಾರ್ಟಿ ಇವೆಲ್ಲ ಚರ್ಚೆ ಆಗಬೇಕು. ಈ ಚರ್ಚೆ ಆಗ್ತಾ ಇದೆ. ಈ ಪಕ್ಷದ ಸಿದ್ಧಾಂತದ ವಿರುದ್ಧ ಹೋಗಿರೋಂಥ ವ್ಯಕ್ತಿಗಳ ವಿರುದ್ಧ ನಾನು ಯಾವುದೇ ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರಿಗೋ ವಿಜೇಂದ್ರನಿಗೋ ರಾಘವೇಂದ್ರನಿಗೋ ಹೇಳಲ್ಲ. ಅವ್ರು ಹೋಗ್ತಾರೆ ಅಂತ ಧಾಟಿ ಇದೆಯಲ್ಲ, ಯಾರೂ ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ. ಅಮಿತ್ ಶಾ, ನಡ್ಡಾ, ಮೋದಿಯವರು ನಮಗೆ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. RSSನ ಸಭೆಗೆ 40 ಜನ ಕರೆದಂಥ ಸಂದರ್ಭ 37 ಜನ ಇವ್ರಿಗೆ ವಾಜಾಮಗೋಚರವಾಗಿ ಇವರು ಟೀಕೆ ಮಾಡಿದ್ದಾರೆ ಆ ಸಭೆಯಲ್ಲಿ. ಇವರು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನಮಗೆ ಇವರೆಲ್ಲ ಇದ್ದಾರೆ, ಅವರು ನಾಯಕರು, ಕೇಂದ್ರ ನಾಯಕರು ಬೆಂಬಲ ಇದೆ. ಈ ಮಾತುಗಳು ಹೇಳ್ತಾ ಅಂದರೆ ಅರ್ಥ, ಕರ್ನಾಟಕ ರಾಜ್ಯದಲ್ಲಿರೋಂಥ ಯಾರ್ದು ನನಗೆ ಮುಲಾಜ್ ಬೇಕಾಗಿಲ್ಲ. ಇದೆಲ್ಲ ಸಾಮೂಹಿಕ ನಾಯಕತ್ವ ಆಗಬೇಕು. ಹಿಂದೆ ನಾನು, ಅನಂತಕುಮಾರು, ಯಡಿಯೂರಪ್ಪನವರು, DS ಶಂಕರಮೂರ್ತಿಯವರು, ಆನಂದರಾಯರು, ರಾಮಚಂದ್ರಗೌಡರು, BB ಶಿವಪ್ಪನವರು, VS ಆಚಾರ್ಯರು ಎಲ್ಲರೂ ಒಟ್ಟಿಗೆ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಪಾರ್ಟಿ ಬೆಳೀತಾ ಬಂತು. ಒಬ್ಬರಿದ್ರು ಯಡಿಯೂರಪ್ಪನವರು, ನಾವು 4 ಆದ್ವಿ. 108 ತನಕ ಹೋಗಿತ್ತು BJP ಸಾಮೂಹಿಕ ನಾಯಕತ್ವ. ಇವತ್ತು ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕಿರೋದ್ರಿಂದ, ಅವ್ರದ್ದೇ ಆಟ ಆಗಿರೋದ್ರಿಂದ ಈಗ 66ಕ್ಕೆ ಕುಸಿದಿದೆ.
ಇದೇ ರೀತಿ ಮುಂದುವರೆದ್ರೆ ನಾಳೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಈ ಪಾರ್ಟಿ ಪರಿಸ್ಥಿತಿ. MP 25 ತನಕ ಹೋಗಿದ್ವಿ. ಅದಕ್ಕೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರಮುಖ ಕಾರ್ಯಕರ್ತರು ನೊಂದಿದ್ದಾರೆ. ನಾವು ಅಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡ್ಬಂದ್ವಿ, ನಮಗೇನು ಬೆಲೆ ಇಲ್ಲ ಈ ಪಕ್ಷದಲ್ಲಿ. ಸಿದ್ಧಾಂತ ಬಿಟ್ಟು ಹೋಗ್ತಾ ಇರಲಿಲ್ಲ, ಹಿಂದುತ್ವವನ್ನು ಬಿಟ್ಟು ಹೋಗ್ತಾ ಇರಲ್ಲ ಯಾರೋ ಕಾರ್ಯಕರ್ತರು. ಆದರೆ ಇದನ್ನು ಹೆಂಗೆ ಎದುರಿಸಬೇಕು ಯಾರಿಗೂ ತೋಚ್ತಾ ಇಲ್ಲ. ಅದೊಂದೇ ಕಾರಣಕ್ಕೆ ನಾನು ಚುನಾವಣೆ ನಿಂತಿದ್ದು. ಗೆದ್ದೇ ಬಿಡ್ತೀನಿ ಅಂತಲ್ಲ, ಇದು ಚರ್ಚೆ ಆಗಲಿ ಅಂತ. ಇಡೀ ಕರ್ನಾಟಕ ರಾಜ್ಯ ಇವತ್ತು ಚರ್ಚೆ ಆಗ್ತಿದೆ. ಕುಟುಂಬ ರಾಜಕಾರಣ ಇದು ಸರಿ ಇಲ್ಲ, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾಯಿದೆ. ಹೊಂದಾಣಿಕೆ ರಾಜಕಾರಣ ಇದನ್ನು ನಾವು ಒಪ್ಪಲ್ಲ, ಚರ್ಚೆ ಆಗ್ತಾಯಿದೆ. ಹಿಂದುತ್ವಕ್ಕೆ ಹಿನ್ನಡೆ ಆಗ್ತಾಯಿದೆ, ಇದು ಚರ್ಚೆ ಆಗ್ತಾಯಿದೆ. ಈ ಚರ್ಚೆ ಆಗಿ ಇದಕ್ಕೆ ಪರಿಹಾರ ಕಂಡುಹಿಡಬೇಕು, ಇದು ನಮ್ಮ ಪ್ರಯತ್ನ. ಸರ್, ನೀವು ಭಾಳ